ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಈ ನಿಮ್ಮ ಚಾನಲ್ ವಿಶೇಷವಾಗಿ ರೈತರ, ಬಿದ್ದವರ, ಕೂಲಿಕಾರರ, ಕಾರ್ಮಿಕರ ಪರವಾಗಿ ನಿಧಾನಕ್ಕೆ ಮತ್ತು ಅಷ್ಟೇ ಸ್ಪಷ್ಟವಾಗಿ ದೃಢವಾಗಿ ತನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದೆ. ಉಳಿದ ಮೀಡಿಯಾಗಳ ಹಾಗೆ ರಾಜಕಾರಣಿ ಬಂದ, ಮಾತಾಡಿದ, ಅವ್ರಿಗೆ ಭೇಟಿ ಆದ, ಇವ್ರಿಗೆ ಭೇಟಿ ಆದ, ಅದು ಇರೋದು ಆ ಮಾತು ಬೇರೆ. ಅದನ್ನು ಬದಿಗೆ ಸರಿಸೆ ಇವತ್ತು ರೈತ ಎಲ್ಲಿ ಬಂದಿದ್ದಾನೆ, ಏನು ಮಾಡ್ತಾ ಇದ್ದಾನೆ? ಯಾಕಂದರೆ ಈ ದೇಶದ ಶಕ್ತಿ, ಮೂಲ ಧಾತು ರೈತ. ರೈತ, ಕೂಲಿಕಾರ, ಕಾರ್ಮಿಕ ಇರೋದು ಹೋದರೆ ಈ ದೇಶ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಈ ದೇಶ ಇವರು ಉದ್ಧಾರ ಆಗಲಾರದು, ದೇಶ ಬೆಳೀಲಿಕ್ಕೂ ಸಾಧ್ಯ ಇಲ್ಲ. ಈ ಸತ್ಯದ ಹಿನ್ನೆಲೆಯಲ್ಲಿ ನಾನು ಅಥವಾ ನಮ್ಮ ಟೀಮ್ ಕೆಲಸ ಮಾಡ್ತಾಯಿದೆ. ಆ ನೆಲೆಯಲ್ಲಿ ನಾವು ಒಂದಿಷ್ಟು ಈ ರಾಜಕಾರಣಿಗಳಂತೆ ಅನಿವಾರ್ಯದ ಅವ್ರ ಬಗ್ಗೆ ಮಾತಾಡಬೇಕಾಗ್ತದೆ. DKC ಅವರ ಮನೆಗೆ ಹೋದರು, ಸತೀಶ್ ಅವರು ಸಿದ್ದರಾಮಯ್ಯ ಮನೆಗೆ ಹೋದ್ರು, ಇವೆಲ್ಲ ಇದ್ದಿದ್ದೇನೆ. ಇದು ಅವ್ರು ಏನು ಮಾಡಿದ್ರು ಕುರ್ಚಿಗಾಗಿ ನಡೆದಂಥ ಕದನಗಳು. ಯಾಕಂದರೆ 2028ರ ಒಂದು ಕದನಕ್ಕೆ ಈಗ ರೆಡಿ ಆಗ್ತಾ ಇದ್ದಾರೆ. ಆದರೆ ಇಲ್ಲ ರೈತರ ಪರಿಸ್ಥಿತಿ ಏನದ ಈಗ ನೋಡ್ರಿ, ಇಲ್ಲೇ ಘಟಪ್ರಭಾದಲ್ಲೇ ಪಾಪ ಎಡದಂಡೆ ಕಾಲುವೆ ಅದು ಬಂದಾಗಿದ್ದು, ರೋಡಿಗಾಗಿ ಏನೋ ಮಾಡಿದ್ವಿ, ಎಲ್ಲ ಈಗ ಸ್ಟ್ರೈಕ್ ನಡೀತಾ ಇದ್ದಾರೆ. ಪಾಪ ರೈತರು ಹೋರಾಟ ಮಾಡ್ತಾರೆ, ನಮಗೆ ನೀರು ಬಿಡ್ರಿ, ಬೇಸಿಗೆ ಬಂದದ್ದು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಲಕ್ಷ್ಯ ಇಲ್ಲ. ಮತ್ತು ಮೀಡಿಯಾದಲ್ಲಿ ಬರೋದೇ ಇಲ್ಲ. ಮತ್ತು ಇತ್ತೀಚೆಗೆ ನೀವು ನೋಡಿದ್ರಿ DCC ಬ್ಯಾಂಕಿನ ಸಲುವಾಗಿ ನಮ್ಮ ಬೆಳಗಾವಿ ಜಿಲ್ಲೆ DCC ಬ್ಯಾಂಕ್, ಇದೆಲ್ಲ ಬ್ಯಾಂಕ್ಗಳಿಗೆ ಅನ್ವಯ ಆಗುವಂಥದ್ದು, ಇದು ಅಪೆಕ್ಸ್ ಬ್ಯಾಂಕು ಅನ್ವಯ ಆಗುವಂಥದ್ದು. ಇದು ಕೇವಲ ಇಲ್ಲಷ್ಟೇ ಅಲ್ಲ, ಇಲ್ಲೇ ರೈತರು ಜಾಗೃತರಾಗಿ ಒಂದು ಪ್ರೆಸ್ ಮೀಟ್ ಮಾಡಿ, ನಮಗೆ ನೀವು ಹೆಚ್ಚು ಸಾಲ ಕೊಡ್ರಿ, ನಾವು ಬೆಳಿತೀವಿ, ಉತ್ಪಾದಕರು ನಾವೇ ದೇಶದ್ದು, ಲಾಸ್ ಅಂತ ಶುಗರ್ ಫ್ಯಾಕ್ಟ್ರಿಗೆ ಸಾಲ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಪಾಪ. ಅತ್ಯಂತ ವಿನಯದಿಂದ ಅಷ್ಟು ಸ್ಪಷ್ಟವಾಗಿ ಕೇಳಿದರು. ಅದು ಇನ್ನೇನು ಮಾಡ್ತಾರೆ ನೋಡ್ಬೇಕಾಗಿದೆ. ಇದರ ಬಗ್ಗೆ ಯಾರೂ ಚಿಂತನೆ ಇಲ್ಲ ಈ ದೇಶದಲ್ಲ. ರೈತ ಎದ್ದಿರ್ಬೇಕಪ್ಪ. ರೈತ ಬದುಕು ಎದ್ದಿತ್ತಂದ್ರೆ ಅವು ಮಾರ್ಕೆಟ್ ಸಿಕ್ತಪ್ಪ ಅಂತಂದ್ರೆ, ಬೆಳೆದ ಬೆಳೆಗೆ ಬೆಲೆ ಸಿಕ್ತಂದ್ರೆ ಈ ದೇಶ ಅಭಿವೃದ್ಧಿ ಆಗ್ತದೆ ರೀ, ನಿಶ್ಚಿತವಾಗಿ ಅಭಿವೃದ್ಧಿ ಆಗ್ತದೆ. ಇದರಲ್ಲಿ ಎರಡು ಮಾತೂ ಇಲ್ಲ. ಆದರೆ ಅದ್ರ ಬಗ್ಗೆ ಯಾರಿಗೂ ಇಲ್ಲ. ಆ ದಿಶೆಯಲ್ಲೇ ನಾವು ಇವತ್ತು ಅನಿವಾರ್ಯವಾಗಿ ನಾವೆಲ್ಲರೂ ಕೂಡ್ಕೊಂಡು ಈ ವಿಷಯ, ಇಂಥ ವಿಷಯಗಳ ಮೇಲಿನಲ್ಲಿ ನಿಮಗೆ ಗಮನಕ್ಕೆ ತರುವಂಥದ್ದು ಈಗಾಗಲೇ ತಂದಿದ್ದೀವಿ, ಈಗೂ ಮತ್ತೆ ತರ್ತಾ ಇದ್ದೀವಿ. ಯಾಕಂದರೆ ನೋಡಿರಿ, ಪತ್ರಿಕೆ ಯಾವುದೋ ಮೂಲೆಯಲ್ಲಿ ಸಣ್ಣ ಮೂಲೆಯಲ್ಲಿ ಜಾಹೀರಾತು ಬಂದಂಗೆ ಬರ್ತದೆ. ಏನಪ್ಪ ಅಂತಂದ್ರೆ ಅದು DCC ಬ್ಯಾಂಕ್ ಸಾಲ ಕೇಳ್ತಾರಪ್ಪ ಅಂತ ಸಾಮಾನ್ಯ ಇಲ್ಲರಿ. ಇಡೀ ಈ ಜಿಲ್ಲೆಯ 5 ಲಕ್ಷ ರೈತರ ಬದುಕು ಅಲ್ಲದ. ಆ 5 ಲಕ್ಷ ಜನ ರೈತರು ಭೂಮಿಗಳನ್ನು ಹೊಂದ್ಕೊಂಡು ದುಡಿದು ಕಬ್ಬು ಮತ್ತೇನೇನೋ ಬೆಳೆದು ನಮ್ಮನ್ನೆಲ್ಲ ಸಲುವಂಥವ್ರು. ಅದ್ರ ಬಗ್ಗೆ ನಾವು ಯಾರೂ ಚಿಂತನೆ ಮಾಡಲಿಕ್ಕೆ ತಯಾರಿಲ್ಲ. ಅದಕ್ಕಾಗಿ ಇವತ್ತು ರೈತರು ಎದ್ದು ನಿಂತಿದ್ದಾರೆ. ಅವ್ರು ಹೇಳಲೇಬೇಕು. ತಮ್ಮ ನೀರಿಗಾಗಿ ಬಡದಾಡ್ತಾ ಇದ್ದಾರೆ, ತಮ್ಮ ಮಕ್ಕಳ ಶಾಲೆಗಾಗಿ ಬಡದಾಡ್ತಾ ಇದ್ದಾರೆ, ತಮ್ಮ ಬದುಕಾಗಿ ಬಡದಾಡ್ತಾ ಇದ್ದಾರೆ. ರೈತರ ಜೊತೆ ಕಾರ್ಮಿಕರು ಸಹ, ಕೂಲಿ ಕಾರ್ಮಿಕರು ಸಹ, ಎಷ್ಟೋ ಮಕ್ಕಳು ಇನ್ನೂ ವಯಸ್ಸಿನಿಂದ ಕಡಿಮೆ ಇದ್ದಾಗಲೂ ಸಹ ದುಡಿಯುವಂಥ ಪ್ರಸಂಗಗಳು ಹಳ್ಳಿಗಳಲ್ಲಿ ಬರ್ತಾ ಇದ್ದಾವೆ. ಸಾಕಷ್ಟು ಕಾನೂನಿದೆ ನಮ್ಮಲ್ಲಿ, ಬಾಲ ಕಾರ್ಮಿಕ, ಆ ಕಾರ್ಮಿಕ ನಿಷೇಧ ಎಷ್ಟು ಮಟ್ಟಿಗೆ ಅಳವಡಿಸ್ತೀವಿ ನಾವು ಅದು ನೋಡಬೇಕಾಗಿದೆ. ಇರಲಿ, ಯಾವುದು ವಿಷಯಾಂತರ ಬೇಕಾಗಿಲ್ಲ. DCC ಬ್ಯಾಂಕಿಗೆ ಹೋಗಿ ಹೋರಾಟ ಮಾಡೋದು ಅದು ಬಂದು, ಅದರಲ್ಲೂ ಮುಖ್ಯವಾಗಿ ದಿವಾಳಿ ಎದ್ದಂಥ ಬ್ಯಾಂಕ್ಗಳಿಗೆ, ಅದರ ಶುಗರ್ ಫ್ಯಾಕ್ಟ್ರಿಗಳಿಗೆ 700 ಕೋಟಿ ರೂಪಾಯಿ ಕೊಡ್ತಾ ಇದ್ದೀರಿ, ಅದು ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದು ಭಾಳ ಪ್ರಮುಖವಾದ ವಿಷಯ ಇದು. ಯಾಕೆಂದರೆ ಅವು ಈಗ ಲಾಸ್ಟಲ್ಲೇ ಇದ್ದಾವೆ, ಮತ್ತು ಮುಂದೆ ಹೋದರೂ ಲಾಸ್ ತೋರಿಸುವ ನಾವು. ಅವು ಉದಾಹರಣೆಗೆ ಮೊದಲನೇದಾಗೆ ಏನಪ್ಪ ಅಂತಂದ್ರೆ ಸಂಗಮ್ ಫ್ಯಾಕ್ಟ್ರಿ ಬಗ್ಗೆ ವಿರೋಧ ಮಾಡಿದ್ದಾರೆ. 297 ಕೋಟಿ ರೂಪಾಯಿ ಸಾಲ ಕೊಡ್ತಾ ಇದ್ದೀರಿ, ಅದು ಸರಿ ಅಲ್ಲ ಅಂತ ಹೇಳಿದ್ದಾರೆ. ಮುಂದೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ಗೆ 123 ಕೋಟಿ ಸಾಲ ಕೊಟ್ಟಿರಿ, ಅದು ತಪ್ಪು ಅಂತ ಹೇಳ್ತಾರೆ. MK ಹುಬ್ಬಳ್ಳಿ ಮಲಪ್ರಭಾ ಸಹಕಾರಿ ಫ್ಯಾಕ್ಟ್ರಿಗೆ 175 ಕೋಟಿ ನಷ್ಟದಲ್ಲಿದೆ, ಆದರೂ 75 ಕೋಟಿ ಸಾಲ ಅವ್ರು ಕೇಳ್ತಾ ಇದ್ದಾರೆ, ನೀವು ಕೊಡಲಿಕ್ಕೆ ಹರ್ಷ ಶುಗರ್ಗೆ 50 ಕೋಟಿ ರೂಪಾಯಿ, ಬೆಳಗಾಂ ಶುಗರ್ 16 ಕೋಟಿ ರೂಪಾಯಿ, ಸೋಮೇಶ್ವರ ಸಹಕಾರಿ ಕಾರಣಗಳಿಗೆ 245 ಕೋಟಿ ರೂಪಾಯಿ ಅವ್ರು ಯಾರು ಬೇಡಿಕೆ ಇಟ್ಟಿದ್ದಾರೆ. ಅದನ್ನು ಕೊಡಲಿಕ್ಕೆ ಸರಾಗಿ ಹೆಚ್ಚು 700 ಕೋಟಿ. ಹೀಗೆಲ್ಲ ಪ್ರತಿಯೊಂದು ಕಡೆ ಇದಾಗ ಹೋದ್ರೆ ನಮ್ಮ ರೈತರಿಗೆ ಕೇವಲ ಎಷ್ಟು ಕೊಡ್ತೀರಪ್ಪ? 30,000 40,000 ರೂಪಾಯಿ ಪರ್ ಎಕರೆಗೆ. ಅದು ಓಡಾಟ ಎಷ್ಟ, ಬೆನ್ನು ಹತ್ತಬೇಕು ಎಷ್ಟ, ಏನೇನು ಮಾಡಬೇಕು ಅಂತ ಹೇಳಿಕ್ಕೆ ತೀರೋದು ಅನ್ನುವಂಥ ಮನದ ನೋವುಗಳು ಸಹಿತ ಅವರೆಲ್ಲ ಪ್ರತಿಯೊಂದು ಶಬ್ದಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ಹೋರಾಟ ಇವತ್ತು ನಿಧಾನಕ್ಕೆ ನಾವು ಈ ಸಂದರ್ಭದಲ್ಲಿ ಮತ್ತು ಹೇಳೋದು, ಈ ಹೋರಾಟ ತೀವ್ರ ಆದಷ್ಟು ತೊಂದರೆ ಆಗೋದು ಗ್ಯಾರಂಟಿನ. ಆದರೆ ಹೋರಾಟಕ್ಕಿಂತಲೂ ಮೊದಲು ಈ ನಮ್ಮ DCC ಬ್ಯಾಂಕಿನ ಜೊಲ್ಲೆಯವರಾಗಿರ್ಬೋದು, ಆಡಳಿತ ಮಂಡಳಿ ಆಗಿರ್ಬೋದು, ಈ ವಿಷಯಗಳನ್ನು ಪ್ರಸ್ತಾಪಿಸಿ ಚರ್ಚೆ ಮಾಡಿ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದ್ರ ಸಹಿತ ಇವತ್ತು ಉತ್ತರ ಕೊಡಬೇಕಾಗ್ಯದ.
ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇವ್ರು ಕೇಳೋದು ಜೆನ್ಯೂನ್ ಅದ, ಯೋಗ್ಯ ಅದ. ಯಾಕಂದ್ರೆ ರೈತ ಎದ್ದಿದ್ರೆ ದೇಶ ಎದ್ದಿರುತ್ತೆ ಹೇಳ್ತೀವಿ ಅಷ್ಟು. ನಾವು ಭಾಷಾ ಬೆಗದ ಬಗೀತೀವಿ. ಸ್ವತಃ ಚುನಪ್ಪ ಪೂಜಾರ್ ಅವರಾಗಿರ್ಬೋದು, ನಮ್ಮ ಶಶಿಕಾಂತ್ ಗುರುಜಿಯವರಾಗಿರ್ಬೋದು, ಅಂಕಿ ಅಂಶಗಳ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. 1 ಎಕರೆ ಬರೀ ಉಳ್ಳಾಗಡ್ಡಿ ಬೆಳೆಯೋದಕ್ಕೆ ನಮಗೆ ನೀವು ಕೊಡು 1 ಲಕ್ಷ ರೂಪಾಯಿ ಖರ್ಚು ಬರ್ತೈತೆ, ಕೊಡೋದಿಲ್ಲ ನೀವು, ಇದು ಕಬ್ಬಿಗೆ ಹೆಂಗೆ ಸಾಧ್ಯ ಅಂತೇಳಿ ಸಾಲ ಕೊಡೋ ಜೊತೆಗೆ ಇನ್ನೂ ಮತ್ತೊಂದು ಹೇಳೋದು ಈ ಸಂದರ್ಭದಲ್ಲಿ, ರೈತರು ತಮ್ಮ ಮಾರ್ಕೆಟ್ ತಾವು ಮಾಡೋದು ಪಾಪ ಅವ್ರು ಅಂತ ಇದ್ದಾರೆ. ಇವತ್ತು ಇಲ್ಲರಿ ಮಾರಾಟ ಒಂದು ಕೊಡಲಿ ನಮಗೆ, ನಾವು ಸಾಲ ಕೊಟ್ಮೇಲೆ ಅಟ್ಲೀಸ್ಟ್ ಬೆಳೆದ್ಮೇಲೆ ಮುಂದಿನ ವಿಚಾರ ಮಾಡ್ತೀವಿ. ಬೆಳೆದಾಗ ನಾವು ಸಾಲ ಮಾಡೇ ಬೆಳೆದು ಸಾಲದಾಗೆ ಇರೋದು, ದಿನ ಸಾಲ ಮಾಡಿ ಬಂದಿರುವಂಥದ್ದು, ಇದು ಹೋಗಲಿ ಅನ್ನುವಂಥ ಮನಸ್ಥಿತಿ ಒಳಗೆ ಅವರಿದ್ದಾರೆ ಪಾಪ. ಈ ದಿಶೆಯಲ್ಲಿ ನಮ್ಮ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಏನಾದರೂ ಇದಕ್ಕೆ ಪರಿಹಾರ ಹುಡುಕಲೇಬೇಕಾಗಿದೆ. ಮತ್ತು ರೈತರಿಗೆ 1 ಲಕ್ಷ ಪ್ರತಿ ಎಕರೆ ಕೊಡುವಂಥ ಒಂದು ಏನಪ್ಪ ಅಂದ್ರೆ ನಿರ್ಣಯವನ್ನು ಇವತ್ತು ತೆಗೆದುಕೊಳ್ಳಲೇಬೇಕಾಗಿದೆ. ಈಗಾಗಲೇ ಹಿನ್ನೆಲೆಯಲ್ಲಿ ಹಿಂದಿನ ಒಂದು ಎಪಿಸೋಡ್ ಚರ್ಚೆ ಮಾಡಿದ್ದು ಅದು ಈಗ ಯಾಕೆ ಮತ್ತೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ, ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಆಗಿರ್ಬೋದು, ಮತ್ಯಾವ ಮಾಧ್ಯಮ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಮೂಲೊಳಗೆ ಹೇಳಿಬಿಟ್ಟು ಬಿಡ್ತಾ ಇದ್ದಾರೆ. ಆದರೆ ನಿಜವಾದ ಸಮಸ್ಯೆ ಇಲ್ಲದ. ಇದು ಇಡೀ ಜನಕ್ಕೆ ಗೊತ್ತಾಗಬೇಕಾಗ್ಯದ. ರೈತರಿಗೆ ಜಾಗೃತಿ ಮಾಡಬೇಕಾಗ್ಯದ, ರೈತರು ಎತ್ತಿ ಹೋರಾಟ ಮಾಡಬೇಕಾಗ್ಯದ ರೀ. ಈಗಿನ ಸಾಕಷ್ಟು ನಮ್ಮಲ್ಲೇ ಹೋರಾಟಗಾರರು ಬಂದಿದ್ದಾರೆ. ಬಾಬಾಗೌಡ ಪಾಟೀಲರು, ಪ್ರೊಫೆಸರ್ ನಂಜುಂಡ ಸ್ವಾಮಿಗಳಂಥವರು, ಮುಂದೆ ಅನೇಕ ರುದ್ರಪ್ಪನಂಥವರು, ಅನೇಕ ಹೋರಾಟಗಾರರು ಬಂದು ಹೋಗಿದ್ದಾರೆ. ಆದರೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ನಮ್ಮ ರೈತರ ಬದುಕ. ಆದರೆ ರೈತರ ಸೂಯಿಸೈಡ್ ಅಂತೀವಲ್ಲ ನಾವು, ಅದು ಸಾಧ್ಯ ಆಗ್ತಾ ಇಲ್ಲ. ಅದು ನಿಲ್ಲಬೇಕಾಗಿತ್ತಪ್ಪ ಅಂದ್ರೆ ಮತ್ತು ಹೇಳುವಂಥದ್ದು ಇಂಥ ಹೋರಾಟಗಳು ನಿರಂತರ ಆಗಬೇಕು. ಜೊತೆಗೆ ಈ ನಮ್ಮ ಸಂಸ್ಥೆಗಳಿದ್ದಾವಲ್ಲ, ಈ ಒಂದು ಒಕ್ಕಲ್ತನಕ್ಕಾಗಿ ಇದ್ದಂಥದ್ದು, ರೈತರಿಗಾಗಿ ಇದ್ದಂಥ ಸಂಸ್ಥೆಗಳು ರೈತರಿಗೆ ಸಾಲ ಕೊಡುವಂಥ ಒಂದು ಪರ್ಫೆಕ್ಟ್ ಕಾನೂನು ಅಂತಂದ್ರೆ ಭಾಳ ಉತ್ತಮ ಅಂತ ಅನ್ನಬೇಕಾಗಿದೆ. ಇವತ್ತು ಯಾವುದೋ ವ್ಯಕ್ತಿಗಳು ಇವತ್ತು ನೋಡ್ರಿ, DCC ಬ್ಯಾಂಕದ ಚುನಾವಣೆ ಸಂದರ್ಭ ನೆನಪಿಸ್ಕೊಳ್ರಿ ಎಲ್ಲರೂ. ಯಾವ ರೀತಿಯಾಗಿ ನಡೀತು, ಗದ್ದಲ ಯಾವ ರೀತಿಯಾಗಿ ಆಯಿತು, ಏನೇನು ಓಡಾಡಿದರು, ರೈತರ ಪರ ಇದ್ದೀವಿ ಅಂತ ಎಷ್ಟು ಹೇಳಿದರು. ಅದೇ ಕಾಲಕ್ಕೆ ಅನೇಕ ಈ PKPS ಸದಸ್ಯರನ್ನು ಎಲ್ಲೆಲ್ಲೂ ಒಯ್ದರು, ಮತದಾನ ಸಮಯಕ್ಕೆ ತಂದರು, ನಾವು ಕಾಳಜಿ ಮಾಡ್ತೀವಿ ಅಂತ ಹೇಳಿದರು. ಇವತ್ತೇನು ಮಾಡ್ತಾಯಿದ್ದಾರೆ? ಇವತ್ತು ದಿವಾಳಿಯಾದಂಥ ಶುಗರ್ ಫ್ಯಾಕ್ಟ್ರಿಗಳಿಗೆ ಮತ್ತೆ ಅದಕ್ಕೂ ವಾಣಿಜ್ಯಕ್ಕೆ ಹೆಚ್ಚು ಕೊಡ್ತಾ ಇದ್ದಾರೆ ವಿನ ಯಾವ ರೈತರಿಂದ ಆಯ್ಕೆಯಾಗಿ ಹೋಗಿದ್ರು ಅವ್ರಿಗೆ ಇವತ್ತು ಆ ಪ್ರಮಾಣದ ಸಾಲ ಕೊಡ್ತಾರೆ. ಕನ್ನ ಮಣ್ಣು ಕೆಲಸ ಅದು ಏನಪ್ಪ ಅಂದ್ರೆ 30-40 ಸಾವಿರ ರೂಪಾಯಿಗಳು ಕೊಟ್ಟಿವಪ್ಪ ನಾವು ಒಂದು ಹೇಳಿಸ್ಕೊಂಡು ಒಳತನ ಸೋತಾರಲ್ಲ, ಗೊತ್ತಲ್ಲ, ಹಾನಿಯಾಗಿ ಹಂಗಿದ್ದೆ. ಅದಕ್ಕೆ ಈ ದಿಶೆಯಲ್ಲಿ ಇವತ್ತು ರೈತರಲ್ಲೇ ಮನವಿ ಮಾಡಬೇಕಾಗ್ಯದ. ನೀವಿನ್ನೂ ಎಚ್ಚರ ಆಗಿರಿ. ನೀವು ಹೆಂಗೆ ಎಚ್ಚರ ಆಗೋದು? ಈಗ ಮತ್ತೆ ಹೇಳ್ತಾ ಇದ್ದೀರಿ, ನೀವೆಲ್ಲ ಒಗ್ಗಟ್ಟು ಆಗೋದು ಅನಿವಾರ್ಯ. ಎಲ್ಲಿವರೆಗೆ ನಿಮ್ಮ ಕೈಗೆ ಅಧಿಕಾರ ಸಿಗುವುದಿಲ್ಲವೋ ಅಲ್ಲಿವರೆಗೆ MS ಸ್ವಾಮಿನಾಥನ್ ಆಯೋಗ ಅನುಷ್ಠಾನ ಆಗುವುದಿಲ್ಲ. ಯಾಕಾಗೋದಂದರೆ ಉಳಿದವ್ರು ಮಾಡೋದಿಲ್ಲ. ಸ್ವತಃ ಮೋದಿ ಅವರು ತಮ್ಮ ಮುಖ್ಯಮಂತ್ರಿ ಆದ ಸಮಯದಲ್ಲಿ ಹೇಳಿಕೆ ಕೊಟ್ಟಿದ್ದರೂ ಸಹಿತ MS ಸ್ವಾಮಿನಾಥನ್ ಸೂತ್ರವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಳ್ಳಿ ಹಾಕಿದರು. ಅಂದಿನ ಮನಮೋಹನ್ ಸಿಂಗ್ರಿಗೆ ಪತ್ರ ಬರೆದಿರುತ್ತ ಇವತ್ತು ಮಾಡಿಲ್ಲ. ಅದಕ್ಕೆ ಇರೋ ಒಂದು ಹಾದಿ ನಮ್ಮ ಮಾರ್ಗದರ್ಶಿಸಬೇಕಾಗ್ತದಲ್ಲ. ಸಾಲ ಮನುಷ್ಯರು ಕೊಟ್ಟು ಸಮಾಧಾನ ಮಾಡ್ಬೋದಿಲ್ಲ ಅಂತಲ್ಲ, ಆದರೆ ಮಾರ್ಗದರ್ಶಿಸೋದು ಭಾಳ ಕಷ್ಟ ಅದ. ಅದು ಸಿಗುವುದಿಲ್ಲ ಅಂದರೂ ಅಡ್ಡಿ ಇಲ್ಲ. ಅದನ್ನು ಪಡ್ಕೋಬೇಕಾಗ್ತದ್ರೆ ನಿಮ್ಮವರು ರೈತರನ್ನ, ಸ್ವತಃ ರೈತನ ಅಧಿಕಾರಕ್ಕೆ ಬಿಡಬೇಕಾಗ್ತದೆ. ಅದಕ್ಕೆ ಏನು ಬೇಕಾಗಿದೆ? ಸಜ್ಜತೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಬಂತು 2028. ನೀವು ರಾಜಕೀಯ ಮಾಡುತ್ತಿಲ್ಲ ಹೇಳ್ತಾ ಇಲ್ಲ ನಾವು. ರಾಜಕೀಯಕ್ಕೂ ಇದಕ್ಕೆ ಏನೂ ಸಂಬಂಧ ಇಲ್ಲ. ಎಲ್ಲಿವರೆಗೆ ಅಧಿಕಾರಕ್ಕಾಗಿ ಬರೋದಿಲ್ಲವೋ ಅಲ್ಲಿವರೆಗೆ ನಮ್ಮ ಜನರ ಪರವಾದಂಥ ಕಾನೂನುಗಳಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಸಾಧ್ಯ ಇಲ್ಲ ಅಂದ್ರೆ ಮಾರ್ಕೆಟ್ ಸಿಗಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಮಾರ್ಕೆಟ್ನಲ್ಲಿ ದುಡ್ಡು ಓಡಾಡ್ತಾ ಇರ್ತದೆ. ಆ ದುಡ್ಡು ಅವ್ರು ಗೆಲ್ತಾರೆ. ಅದನ್ನು ನೀವು ತೊಗೋಬೇಕಾಗ್ತದೆ. ನೀವು ಒಗ್ಗಟ್ಟಾಗಿ ನಿರಂತರವಾಗಿ ಹೋರಾಟ ಮಾಡುವಂಥದ್ದು ಆಗಬೇಕಾಗಿದೆ. ಮತ್ತು ಜೊತೆಗೆ ರೈತರನ್ನ ಜಾಗೃತಿ ಮಾಡಿ, ನಾ ಈಗ ಮತ್ತೆ ಹೇಳ್ತಾ ಇದ್ದೀನಿ, ಇದೀನಪ್ಪ ಜೋತವ್ರು ಇದ್ದು ಹೇಳ್ತಾ ಇರ್ತಾನೆ, ನಿಮ್ಗೆ ಅನಿಸಿರ್ಬೋದು. ಆದರೆ ಇದು ವಸ್ತುಸ್ಥಿತಿನ ಅನುಭವಿಸಿದಂಥ ಅನುಭವದಿಂದ ಹೇಳ್ಬೇಕಾದಂಥ ಮಾತಾ. ಪ್ರತಿಯೊಂದು ಹಳ್ಳಿ ಗೋಡೌನಾಗಿ ಅಲ್ಲಿ ಬೆಳೆದು ಅಲ್ಲೇ ಸ್ಟೋರ್ ಆಗಿ ಅಲ್ಲಿಗೆ ವ್ಯಾಪಾರಿಗಳನ್ನು ಖರೀದಿ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ನೀವು ಎಲ್ಲಿಯವರು ತಯಾರು ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಇದು ನಿರಂತರ ಇದು ಆಗಬೇಕಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಸಿಗುವವರೆಗೆ ನಿಮ್ಗೆ ನ್ಯಾಯ ಸಿಗೋದಿಲ್ಲ. ಆ ಮಾರ್ಕೆಟ್ ಸಿಗಬೇಕಾದ್ರೆ ರೈತರನ್ನ ನೇರವಾಗಿ ಅಧಿಕಾರಕ್ಕೆ ಬರಬೇಕು. ಯಾವ ಬರ್ತಾರ ಅನ್ನೋದು ಇವತ್ತಿನ ದೊಡ್ಡ ಪ್ರಶ್ನೆ.
ಇದಕ್ಕೆ ನಿಮ್ಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಈ ದಿಶೆಯಲ್ಲಿ ಚಿಂತನೆ ಮಾಡಿರಿ ಅಂತ ಹೇಳ್ತಾ, ಡಿಸ್ಲೈಕ್ ಮಾಡಿ ನಮಗಿಂತ ಕರಾರಿಲ್ಲ, ಬಟ್ ವಿಚಾರ ಹೇಳ್ತಾ ಇದ್ದೀನಿ, ಇದನ್ನು ನೀವು ಸೀರಿಯಸ್ ಆಗಿ ತೊಗೊಳ್ರಿ ಅಂತ ಹೇಳ್ತಾ, ಇದು ಇವತ್ತಿನ ಚರ್ಚಾ ವಿಷಯ. ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸುತ್ತಲ್ಲ, ಇದು ಸತ್ಯದ ಕೈಗನ್ನಡಿ ವಂದನೆಗಳು.